ಪ್ರಾಣಿಗಳು ಎಲ್ಲೂ ಮನುಷ್ಯರ ಮೇಲೆ ದಾಳಿ ಮಾಡಿರೋದು ಕಂಡು ಬರ್ತಾ ಇಲ್ಲ. ಸುಮಾರು ದಿನಗಳಿಂದ ಅಲ್ಲಲ್ಲಿ ನಡೀತಾ ಇದ್ರೆ ಅದು ಮೊದಲು ಅತಿ ಹೆಚ್ಚಾಗಿ ನಡೀತಿತ್ತು. ಮೊದಲು ಈ ಸಫಾರಿ ಮಾಡೋದ್ರಿಂದ ಏನು ವಾಹನಗಳು ಫಾರೆಸ್ಟ್ ಒಳಗಡೆ ಎಲ್ಲ ಓಡಾಡ್ತಾವೋ ಆಗೇನು ಮಾಡ್ತವೆ, ಪ್ರಾಣಿಗಳು ಗಾಬರಿ ಆಯ್ತವೆ. ಆ ಪ್ರಾಣಿಗಳು ಗಾಬರಿ ಆದಾಗ ಅವೇನು ಮಾಡ್ತವೆ ಅಂದರೆ ಅವು ಹೊರಗಡೆಗೆ ಬಂದುಬಿಡ್ತವೆ. ಹೊರಗಡೆ ಬಂದಾಗ ಜನಗಳ ಮೇಲೆ ಬೀಳೋದು ಅವು ಅಭ್ಯಾಸ ಆಯ್ತದೆ. ಈಗ ಅದರಿಂದ ನಾವೇನು ಕೇಳೋದು ಅಂದರೆ ಸಫಾರಿ ಬೇಡ, ಸಫಾರಿ ಅವಶ್ಯಕತೆ ಇಲ್ಲ ಅಂತ. ನೀವು ಸಫಾರಿ ಬೇಕು ಅಂತ ಹೊರಟಿದ್ದೀರಿ, ಆದರೆ ನೀವೇನು ಹೇಳ್ತೀರಿ, ರಿಸರ್ವ್ ಫಾರೆಸ್ಟು ಯಾರೂ ಅದರೊಳಗಡೆ ಹೋಗಂಗಿಲ್ಲ, ಭಾರಿ ಕಂಡೀಷನ್ನು, ಫಾರೆಸ್ಟ್ ಒಳಗೆ ಹೋದರೆ ನಾವು ಕಾನೂನು ಕ್ರಮ ತಗೋತೀವಿ ಅಂತಿದ್ದೀರಿ. ಸಫಾರಿ ಹೋಯ್ತಾರಲ್ಲ, ಇಡೀ ಫಾರೆಸ್ಟೆಲ್ಲ ನಾವು ರೌಂಡ್ ಹೊಡ್ಕೊಬತ್ತಲ್ಲ, ಅದೇ ಕಾನೂನು ತಗೊಳ್ಳಲ್ಲ. ಇದು ಕ್ರಮ ಆಗಬೇಕು. ಅದರಲ್ಲೂ ವಿಶೇಷವಾಗಿ ಅರಣ್ಯಾಧಿಕಾರಿಗಳು ಭಾರಿ ಭೇದ ಭಾವ ಮಾಡ್ತಾರೆ. ಉದಾಹರಣೆ HD ಕೋಟೆಯಲ್ಲಿ ಒಂದು ಮಹದೇಶ್ವರ ದೇವಸ್ಥಾನ ಐತೆ ಫಾರೆಸ್ಟ್ ಒಳಗಡೆ. ಅವರಲ್ಲಿ ಪೂಜೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಇಲ್ಲದೇ ಇರೋ ಕಂಡೀಷನ್ಗಳು ಹಾಕಿ ಅವ್ರಿಗೆ ಪೂಜೆ ಮಾಡೋಕ್ಕೆ ಅವಕಾಶ ಕೊಡೋಲ್ಲ. ಆದರೆ ಸಫಾರಿ ಮಾತ್ರ ಹೋಗ್ಬೋದಾ? ಇದು ನೋಡಿ ಎಂಥ ದುರಂತ ಅಂದರೆ, ಇಲ್ಲಿ ದೇವಸ್ಥಾನಕ್ಕೆ ಒಳಗಡೆ ಫಾರೆಸ್ಟ್ ಒಳಗಡೆ ಹೋಗೋದೇ ಬರಬೇಡಿ ಅಂತಾರೆ. ಒಂದು ಪಕ್ಷ ಈಗ ಇವರು ಸಫಾರಿಯನ್ನು ಜಾರಿ ಮಾಡಿದ್ರೆ ಫಾರೆಸ್ಟ್ ಇಲಾಖೆಯವ್ರು ಏನಿದ್ದಾರೆ ಅವರು ಒಂದು ಅಫಿಡೇಟ್ ಕೊಡಲಿ ಜನಗಳಿಗೆ, ನಾವು ಯಾವುದೇ ಏನೇ ಆದರೂ ನಾವು ಜವಾಬ್ದಾರರು, ನೀವು ಪ್ರಾಣ ಹಾನಿ ಆಗ್ಬೋದು, ಇಲ್ಲ ರೈತರ ಬೆಳೆ ಹಾನಿ ಆಗ್ಬೋದು, ಅದೇನೇ ಆದರೂ ನಾವು ಜವಾಬ್ದಾರಗಳು ಅಂದ್ಬಿಟ್ಟು ಒಂದು ಅಫಿಡೇಟ್ ಕೊಡಲಿ, ಇಲ್ಲ ಅಂದರೆ ಅರಣ್ಯ ಇಲಾಖೆಯವರು. ಆಗ ಇವರು ಸಫಾರಿ ಜಾರಿ ಮಾಡಲಿ. ಏಕಾಏಕಿ ಇವರು ಸಫಾರಿ ಜಾರಿ ಮಾಡಿ ಯಾರ ಅನುಕೂಲಕ್ಕೋಸ್ಕರ ಮಾಡ್ತಾವ್ರೆ ಅಂತ ಅರ್ಥ ಆಯ್ತಾ ಇಲ್ಲ. ಇದು ಅಲ್ಲ, ಈಗ ಟೆಕ್ನಿಕಲ್ ವಿಚಾರವಾಗಿ ಎಲ್ಲ ಗಮನಿಸಿ ಸೈಂಟಿಫಿಕ್ ಆಗಿ ಈಗ ಸಫಾರಿಗೆ ಅವಕಾಶ ಮಾಡ್ಬೋದು ಅಂತ ಟೆಕ್ನಿಕಲ್ ಟೀಮ್ ಹೇಳ್ತಾ ಇದೆ ಅಂತ. ಟೆಕ್ನಿಕಲ್ ಟೀಮು ಅವರು ಫಾರೆಸ್ಟಲ್ಲಿ ಇರೋ ಜನ ಅಲ್ಲ, ಅವರು ಎಲ್ಲೋ AC ರೂಮಲ್ಲಿ ಕೂತ್ಕೊಂಡು ಒಂದು ದಿವ್ಸ ಬಂದು ವರದಿ ಕೊಟ್ಬಿಟ್ರೆ ಅದು ಟೆಕ್ನಿಕಲ್ ಟೀಮ್ ಅಲ್ಲ. ರಿಯಲ್ ಆಗಿ ಅಲ್ಲಿ ಆದಿವಾಸಿಗಳು ಅನುಭವಿಸ್ತಾವ್ರಲ್ಲ ಕಾಡೊಳಗಡೆ, ಅದು ಅವ್ರನ್ನ ತಿಳ್ಕೊಂಡು ಮಾಡ್ಬೇಕು ಇವರು. ಅವರು ಕಾಡು ಅಂದ್ರೇನೋ ಪ್ರಾಣಿಗಳೇನು ಅಂತ ಅವ್ರಿಗೆ ವಿಚಾರ ಗೊತ್ತಿರೋದು. ಆದಿವಾಸಿಗಳು ಕಾಡಿನಲ್ಲಿ ವಾಸ ಮಾಡ್ತಾರಲ್ಲ ಅವ್ರಿಗೆ. ಈಗ ಟೂರಿಸ್ಟ್ ಸಂಖ್ಯೆ ಕಡಿಮೆ ಆಯ್ತದೆ ಅಂದ್ಬಿಟ್ಟು ಸಫಾರಿ ಮಾಡ್ಬಿಟ್ಟು ಜನ ಕೊಂದಾಕ್ ಕೊಡ್ತೀರ ಹಂಗಾರೆ. ಪ್ರಾಣಿಗಳೆಲ್ಲ ಏನು ಮಾಡ್ತವೆ, ಕಾಡಿನಿಂದ ನಾಡಕ್ಕೆ ಬರ್ತವೆ. ನಾವು ಅವರ ಜಾಗಕ್ಕೆ ಹೋದಾಗ ಅವೇನು ಮಾಡ್ತವೆ, ಅವು ನಾವಿರೋ ಜಾಗಕ್ಕೆ ಬರ್ತವೆ. ನೀವು ಆದಾಯದ ಮೂಲ ನೋಡಿರೋ ಜನ ರಕ್ಷಣೆ ಮಾಡ್ತಿರೋ ಹಾಗಾರೆ. ಆದಾಯ ಮೂಲ ಅದೊಂದೇ ಇರೋದು, ಬೇರೆ ರೀತಿ ಆದಾಯಗಳಿಲ್ವಾ? ಇದು ಯಾರೋ ಹಿತದೃಷ್ಟಿಗೋ ಇಲ್ಲ ಅವರ ಒತ್ತಾಯಕ್ಕೋ ಏನೋ ಮಣಿದು ಸರ್ಕಾರ ನಿರ್ಧಾರ ತಗೋತದೆ. ಅದರಿಂದ ಸಫಾರಿಯನ್ನು ರದ್ದು ಮಾಡಬೇಕು ನಾವು ಅಂತ ಒತ್ತಾಯ ಪಡಿಸ್ತೀವಿ.